ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಮಕ್ಕಳು ಚಿಕ್ಕದಿದ್ದಾಗ ಯಾವ ರೀತಿ ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ, ಅವು ಆಟದಲ್ಲೇ ಏನನ್ನು ಕಲಿಬಹುದು, ಏನನ್ನು ಕಲಿಸಬಹುದು, ಆ ಮಕ್ಕಳ ಬೆಳವಣಿಗೆಗೆ ಅದೆಷ್ಟು ಪೂರಕವಾಗಿರುತ್ತೆ ಆ ಬಗ್ಗೆ ಮಾತಾಡ್ತಾ ಇದ್ವಿ. ಲಿಟಲ್ ಏಂಜಲ್ ಅನ್ನುವಂಥ ಒಂದು ಮಾಂಟೆಸರಿಯಲ್ಲೂ ಕೂಡ ತುಂಬ ವೆರೈಟಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರ ಆಡ್ತಾ ಕಲಿಯುವಂಥ ಒಂದಿಷ್ಟು ಆಕ್ಸೆಸರೀಸ್ ಇದ್ದಾವೆ. ಏನದು ಸ್ಪೆಷಾಲಿಟಿ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ವೀಣಾ. ಸೊ ವೀಣಾ, ನಿಮ್ಮಲ್ಲಿ ತುಂಬ ಎಷ್ಟು ವೆರೈಟಿ ಆಕ್ಸೆಸರೀಸ್ ನೋಡಿದೆ ನಾನು. ಏನದು ಅಷ್ಟೊಂದು ವೆರೈಟಿ ಇದೆ, ಏನು ಕಲಿಸ್ಕೊಡ್ತೀರಾ ಅದರಲ್ಲಿ ಅಂತ? ಹೌದು, ನೀವು ವಿವಿಧ ವೆರೈಟೀಸ್ ಅಂತ ಹೇಳಿದ್ರಿ. ಅದಕ್ಕೆ ಏನಪ್ಪ ಅಂದರೆ ಮಕ್ಕಳ ಮನಸ್ಸು ಸ್ಪಾಂಜ್ ಥರ, ನೀವು ಎಷ್ಟಾದರೂ ಹಾಕಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ನಿಮಗೆ ಇವಾಗ ಹೇಳಿದ್ರೆ ನಾವು ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ, ಯಾಕಂದರೆ ನಮಗೆ ವಿ ಆರ್ ಫುಲ್ ಅಂತ ನಮಗೆ ನಾವೇ ಅಂದ್ಕೊಳ್ತೀವಿ. ಮಗು ಮನಸ್ಸು ಹಂಗಿರಲ್ಲ, ಅದು ಫುಲ್ ಎಂಟಿ ಗ್ಲಾಸ್ ಥರ, ನೀವು ಎಷ್ಟಾದರೂ ಹಾಕಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಮಾಂಟೆಸರಿ ಮೆಥಡಲ್ಲಿ ಏನಂತಂದರೆ ಫಸ್ಟ್ ಬಂದು EPL ಆ್ಯಕ್ಟಿವಿಟೀಸ್, ಎಕ್ಸಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫ್, ಹೌ ಟು ಟೇಕ್ ಕೇರ್ ಆಫ್ ಒನ್ ಸೆಲ್ಫ್. ಯಾವಾಗ ಅಂದರೆ ನಾನು ನೋಡ್ಕೊಳ್ತೀನಿ ಅಂದಾಗ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಒಂದು ಬಟನ್ ಹಾಕ್ಕೊಳ್ಳೋದಿರಲಿ, ಒಂದು ಕೂಮ್ ಮಾಡ್ಕೊಳ್ಳೋದಾಗಲಿ, ಒಂದು ಶೂಸ್ ಲೇಸ್ ಹಾಕ್ಕೊಳ್ಳೋದಿರಲಿ, ಮಗು ಅದನ್ನೆಲ್ಲ ಕಲ್ತ್ಕೊಂಡಾಗ ಏನನ್ಸುತ್ತೆ, ಎಸ್ ನಾನು ಇಂಡಿಪೆಂಡೆಂಟು, ನನಗೆಲ್ಲ ಮಾಡೋಕ್ಕಾಗತ್ತೆ ಅನಿಸುತ್ತೆ. ಆ ಇಂಡಿಪೆಂಡೆಂಟ್ ಜೊತೆಗೆ ಅದು ಎನ್ವೈರ್ಮೆಂಟ್ನೂ ನೋಡಬೇಕು. ನೀವು ಬ್ರೂಮ್ ನೋಡಿದ್ರಿ, ಡಸ್ಟ್ ಪ್ಯಾನ್ ನೋಡಿದ್ರಿ, ಜೊತೆಗೆ ನಮ್ಮ ಸುತ್ತಲಿನ ಪರಿಸರನೂ ಅದು ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೆ ಆ ಮಗುಗೆ ಬೇಸಿಕ್ ಎಕ್ಸಸೈಸ್ ಅದಕ್ಕೆ ಹೇಳ್ಕೊಡ್ಬೇಕು. ಅದಕ್ಕೆ ನನ್ನ ಸೈಜ್ ಬ್ರೂಮ್ ಕೊಟ್ಬಿಟ್ಟು ನೀವು ಗುಡ್ಸು ಅಂದರೆ ಅದಕ್ಕೆ ಗುಡ್ಸೋಕ್ಕಾಗಲ್ಲ. ಅದಕ್ಕೆ ಏನಂದರೆ ಅದರದ್ದೇ ಚಿಕ್ಕ ಸೈಜದಿದೆ. ಆವಾಗ ಅದಕ್ಕೆ ಏನಾಗುತ್ತೆ, ಹೌದು ನಾನು ಇದನ್ನು ಯೂಸ್ ಮಾಡೋಕ್ಕಾಗತ್ತೆ, ನನ್ನ ಜಾಗನ ನಾನು ಕ್ಲೀನಾಗಿ ಇಟ್ಕೋಬೋದು ಅಂತ. ಮ್ಯಾಟ್ ಫೋಲ್ಡ್ ಮಾಡ್ಕೋಬೋದು, ಬ್ರೂಮಿಂಗ್ ಮಾಡ್ಬೋದು, ಡಸ್ಟ್ ತೆಗಿಬೋದು, ಆಮೇಲೆ ಬಟನ್ಸ್ ಎಲ್ಲ ಹಾಕೋದು, ಎಲ್ಲ ಥರನೂ ಸಾರ್ಟಿಂಗ್ ಮಾಡೋದು, ಅದನ್ನೆಲ್ಲ ಮಾಡಿದಾಗ ಮಗುಗೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಲೋಲಿ ಸೆನ್ಸೋರಿಯಲ್ ಆ್ಯಕ್ಟಿವಿಟೀಸ್ ವಿತ್ ದ ಹೆಲ್ಪ್ ಆಫ್ ಸೆನ್ಸಸ್, ಅಂದರೆ ನೋಡೋದು, ಕೇಳೋದು, ಟಚ್ ಮಾಡೋದು, ಫೀಲ್ ಮಾಡೋದು, ಎತ್ತೋದು ಎಲ್ಲ ಮಾಡಿದಾಗ ಅದಕ್ಕೆ ಏನಾಗುತ್ತೆ, ವಾಸನೆ ನೋಡೋದು, ಟೆಸ್ಟಿಂಗು, ಗಸ್ಟೇಟರಿ ಅದು ಮಾಡಿದಾಗ ಅನಿಸುತ್ತೆ ಅದಕ್ಕೆ, ಎಷ್ಟೊಂದು ಥರ ವೆರೈಟಿದಿದೆ, ನಂದೆಲ್ಲ ಸೆನ್ಸಾರ್ಗೂ ವರ್ಕ್ ಆಗ್ತಾಯಿದೆ, ನನಗೆಲ್ಲನೂ ಕೇಳೋಕ್ಕಾಗುತ್ತೆ, ಒಂದು ಸ್ಮಾಲ್ ಥಿಂಗ್ನು ಮಗು ಕೇಳೋಕ್ಕಾಗತ್ತೆ. ಆ ಥರ ಒಂದು ನಾಯ್ಸ್ ಬಾಕ್ಸ್ ಅಂತಿದೆ. ಮಗು ನೋಡಿದ ತಕ್ಷಣ ಅಂದ್ಕೊಳ್ಳುತ್ತೆ, 50 ಜನದಲ್ಲಿ ಅದು ಒಂದು ಸ್ಮಾಲ್ ಸೌಂಡ್ ಬಂದ್ರೂ ಅದ್ರ ಕಿವಿ ಅಷ್ಟು ಶಾರ್ಪ್ ಆಗುತ್ತೆ. ಹಿ ಕ್ಯಾನ್ ಹಿಯರ್ ದಟ್ ಸೌಂಡ್. ನನ್ನ ಹೆಸರು ಪ್ರಫುಲ್ಲ ಅಂತ ಹೇಳ್ಬಿಟ್ಟು, ನನ್ನಿಬ್ಬರು ಮಕ್ಕಳು ಇದೇ ಸ್ಕೂಲಲ್ಲಿ ಓದಿದ್ದು. ಇದು ಸುಮಾರು 10 ವರ್ಷ ಹಳೆಯಿರೋ ಸ್ಕೂಲು. ಸೊ ಇಲ್ಲಿ ಫಸ್ಟ್ ಟೈಮ್ ನನ್ನ ಮಗನ ಕಲಿಸುವಾಗ ಮಾಂಟೆಸರಿ ಮೆಥಡ್ ಇರಲಿಲ್ಲ, ಬಟ್ ಇವಾಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಕಂಪ್ಲೀಟ್ಲಿ ಮಾಂಟೆಸರಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಒಂದೇನು ಮಾಂಟೆಸರಿ ಮೆಥಡಲ್ಲಿ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಆಗಲ್ಲ. ಸೊ ಈಸಿಲಿ ಅಂದರೆ ಲರ್ನಿಂಗ್ ಒಂದು ಫನ್ ಆಗಿರುತ್ತೆ ಅವ್ರಿಗೆ. ಇವಾಗ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ ಮಾಡಬೇಕಾದ್ರೆ ಎಲ್ಲ ಪೇರೆಂಟ್ಸ್ಗೂ ಒಂದು ಆತಂಕ ಇರುತ್ತೆ, ಹೇಗೆ ನೋಡ್ಕೋತಾರೆ, ಹೇಗಿರ್ತಾರೆ ಏನು ಅಂತ ಹೇಳಿ. ಬಟ್ ಇಲ್ಲಿ ಟೀಚರ್ಸ್ ತುಂಬ ಫ್ರೆಂಡ್ಲಿಯಾಗಿ ಕೇರಿಂಗ್ ಆಗಿದ್ದಾರೆ. ಸೊ ಹಾಗೆ ಪರ್ಸ್ನಲ್ ಎಫರ್ಟ್ಸ್ ಹಾಕಿರೋದ್ರಿಂದ ಅಷ್ಟು ನನಗೇನು ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ ಸ್ಕೂಲ್. ಏನು ಪ್ರಾಕ್ಟಿಕಲ್ ಇದೆ ಅದಕ್ಕೆ, ಅಂದರೆ ಸೌಂಡ್ ಸಂಬಂಧಪಟ್ಟ ಸೌಂಡದು ಏನಂದರೆ ಅದು ಮೀನ್ಸ್ ಲೌಡಿಂದ ಲೀಸ್ಟ್ ಸೌಂಡ್ ತನಕ 6 ಬಾಕ್ಸಸ್ ಇರುತ್ತೆ. ಅದನ್ನು ನೋಡಿದಾಗ ಮಗುಗನ್ಸುತ್ತೆ ಯಾವುದು ಲೌಡು, ಯಾವುದು ಕಡಿಮೆ ಸೌಂಡು, ಯಾವುದು ಮಧ್ಯದ ಸೌಂಡು. ನಾನು ಅರೇಂಜ್ ಮಾಡು ಅಂದಾಗ ಅದು ಅಂದ್ಕೊಳ್ಳುತ್ತೆ, ನಾನು ಇವಾಗ ಹೇಳ್ತೀನಿ ಲೌಡಿಂದ ಸಾಫ್ಟಿಗೆ ಅರೇಂಜ್ ಮಾಡ್ತೀಯಾ ಅಂದಾಗ ಲೌಡ್ ಯಾವುದು ಅಂತ ಎಲ್ಲ ಲೌಡ್ ಥರನೇ ಅನಿಸುತ್ತೆ. ಅದು ಗ್ರೇಡಿಂಗ್ ಶುರು ಮಾಡಿ ಕೇಳಿಸ್ಕೊಳ್ಳುತ್ತೆ, ಇದು ತುಂಬ ಜಾಸ್ತಿ, ಇದು ತುಂಬ ಕಡಿಮೆ, ಇದು ಮೀಡಿಯಮ್ಮು ಅಂತ ಮಗುಗೆ ಗೊತ್ತಾಗುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ನಾನು ಯು ಪ್ಲೀಸ್ ಟೇಕ್ ದಿಸ್ ಮೆಟೀರಿಯಲ್, ಯು ವರ್ಕ್ ದಿಸ್ ಅಂದಾಗ ಅದಕ್ಕೆ ವೆಕ್ಯಾಬುಲರಿ ಶುರು. ಪಕ್ಕದ ಮಗು ತಮಿಳಲ್ಲಿ ಮಾತಾಡಿದಾಗ ಇದೇನೋ ಹೇಳ್ತಾ ಇದೆ, ಆ ಥರ ಅದಕ್ಕೆ ಬೇರೆ ಭಾಷೆಗಳು ಬೇರೆ ಭಾಷೆಗಳು ಗೊತ್ತಾಗುತ್ತೆ, ಲ್ಯಾಂಗ್ವೇಜ್ಗಳು ಇಂಪ್ರೂವ್ ಆಗುತ್ತೆ ಆ ಮಗುಗೆ. ಇವತ್ತಿನ ದಿವಸ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಂದ್ರೇ ಅಲರ್ಜಿ, ಯಾಕಂದರೆ ಅವ್ರಿಗೆ ಬೇಸಿಕ್ ಡೆಸಿಮಲ್ ಸಿಸ್ಟಮ್ಮೇ ಗೊತ್ತಿರಲ್ಲ. 100s, 1000s, 10s, ಯೂನಿಟ್ ಪ್ಲೇಸ್ ಟಫ್ ಅಂದ್ಕೊಳ್ಳುತ್ತೆ. ಇದರಲ್ಲಿ ಏನಾಗುತ್ತೆ, ಈ ಮೆಟೀರಿಯಲ್ಗಳು ಅವುಗಳಿಗೆ ಹೆಲ್ಪ್ ಮಾಡುತ್ತೆ. ವಿಚ್ ಇಸ್ ದ 10s ಪ್ಲೇಸ್, ವಿಚ್ ಇಸ್ ದ 100s ಪ್ಲೇಸ್, ವಿಚ್ ಇಸ್ ದ 1000 ಪ್ಲೇಸ್. ನಮ್ಮ 3 year ಮಗು ಚೈಲ್ಡ್ಗೆ ನೀವು ಒಂದು ನಂಬರ್ ಹೇಳ್ಬಿಟ್ಟು, ಒಂದು ಬಿಗ್ ನಂಬರ್ 1553, ದ ಚೈಲ್ಡ್ ವಿಲ್ ಬ್ರಿಂಗ್ ದಟ್ ನಂಬರ್ ಟು ಯು. ಸ್ಲೋಲಿ ಆವಾಗ ಲ್ಯಾಂಗ್ವೇಜು ಶುರು ಆಗುತ್ತೆ. ಅದು ಇದನ್ನು ಮಾಡ್ತಾ ಲ್ಯಾಂಗ್ವೇಜು ಕರ್ಕೊಂಡು ಹೋಗೋದು ತುಂಬ ಈಸಿ ಅವ್ರಿಗೆ ಫೊನೆಟಿಕ್ಸು ಫಸ್ಟು ದೇ ಶುಡ್ ರೆಕಗ್ನೈಸ್ ದ ಸೌಂಡ್. ನಾನು ಇವಾಗ ಏನಾದರೂ ಆ್ಯಪಲ್ ಅಂದ ತಕ್ಷಣವೇ ಅದಕ್ಕೆ ಗೊತ್ತಾಗಬೇಕು, ವಾಟ್ ಈಸ್ ದ ಫಸ್ಟ್ ಸೌಂಡ್ ಇನ್ ಆ್ಯಪಲ್. ಪಿಕ್ಚರ್ ಬರಬೇಕು, ಸೌಂಡ್ ರೆಕಗ್ನೈಸ್ ಆಗಬೇಕು. ಅದು ಹೇಳ್ಕೊತಾ ಇರುತ್ತೆ ಬ್ಯಾಟ್ 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 ಅಂತ ಹೇಳಿ ಏನಾಗುತ್ತೆ, ಸೌಂಡ್ ಅದಕ್ಕೆ ಮೆಮೊರೈಸ್ ಆದಾಗ ಯಾವುದಾದ್ರೂ ನೀವು ವರ್ಡ್ ಕೊಟ್ಟರು ಆ ಸೌಂಡಿಗೆ ರಿಲೇಟ್ ಮಾಡಿಕೊಂಡು ಆ ವರ್ಡ್ನ ಕರೆಕ್ಟಾಗಿ ಲೆಟರ್ಸ್ನ ಇಟ್ಟು ವರ್ಡ್ನ ಫಾರ್ಮೇಷನ್ ಮಾಡಿ ಅದು ಖುಷಿ ಪಡುತ್ತೆ. ಫಸ್ಟು ಮಗುಗೆ ರೈಟಿಂಗೇ ಬರೋದು.
ಇಲ್ಲಿ ಯಾಕಂದರೆ ನೆಕ್ಸ್ಟು ಅವರು ನ್ಯಾಚುರಲ್ ಸ್ಕೂಲ್ಗೆ ಹೋಗಬೇಕು, ಟ್ರೆಡಿಷನಲ್ ಸ್ಕೂಲಲ್ಲಿ ಫಸ್ಟ್ ಕೇಳ್ತಾರೆ ನಿಂಗೆ ಬರೆಯೋಕ್ಕೆ ಬರುತ್ತಾ, ಓದೋಕ್ಕೆ ಬರುತ್ತಾ ಅಂತ. ಅದಕ್ಕೆ ಆ ಮಕ್ಕಳು ಬರೀಬೇಕು. ಬರೆಯೋಕ್ಕೆ ಈ ಮೆಥಡು ಹೆಲ್ಪ್ ಮಾಡುತ್ತೆ. ಫಸ್ಟ್ ಅವ್ರು ಸ್ಲೇಟ್ನಲ್ಲಿ ಬರೀತಾರೆ, 10 ಸತಿ ಅಳಿಸಿ ಬರೆದು ಅದಕ್ಕೆ ಅಂತ ಸ್ಪೆಷಲ್ ಸ್ಲೇಟ್ಸ್ ಇದೆ. ಆ ಬರೆದ ಮೇಲೆ ನಾವು ಪೇಪರ್ಸ್ ಕೊಡ್ತೀವಿ, ಕಲರಿಂಗ್ ಮಾಡ್ತಾರೆ. ಎಲ್ಲ ಎಂಜಾಯ್ ಮಾಡಿದಾಗ ಮಕ್ಕಳಿಗೆ ಟೋಟಲ್ ಡೆವಲಪ್ಮೆಂಟ್ ಆಗಿ ಅವರು ಫ್ಯೂಚರ್ ಕ್ಲಾಸ್ಗೆ ಹೋದಾಗ ಅವ್ರಿಗೆ ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಫಾರ್ ದ ಚೈಲ್ಡ್. ಯಾವ ಏಜ್ ಗ್ರೂಪಿಂದ ಜಾಯ್ನ್ ಆಗ್ತಾರೆ, ಎಲ್ಲಿವರೆಗೂ ಅಪ್ ಟು ಎಷ್ಟು ಏಜ್? 1 year 8 months ಜಾಯ್ನ್ ಆಗಿ 6 years ತನಕ ಮಕ್ಕಳು ನಮ್ಮ ಜೊತೆ ಇರ್ತಾರೆ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ವೀಣಾ. ನಾನು ರಾಘವೇಂದ್ರ. ನನ್ನ ಮಗಳು ಹಿಮನ್ವಿತಾ ಇಲ್ಲಿ ನಮ್ಮ ಲಿಟಲ್ ಏಂಜರ್ಸಲ್ಲಿ ಈಗ 2ನೇ ವರ್ಷದಲ್ಲಿದ್ದಾಳೆ. ಶಾಲೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸಹಜವಾಗಿ ಎಲ್ಲ ಪೋಷಕರಿಗೂ ಇದ್ದಂಥ ಒಂದು ಕಾಳಜಿ, ಕುತೂಹಲ, ಕೆಲವೊಮ್ಮೆ ಆತಂಕ ಅನ್ನಬಹುದು. ನನ್ನಲ್ಲಿ ಸಹ ಇತ್ತು. ಹಣ, ಆ ಶಾಲೆಯ ವ್ಯವಸ್ಥೆ ಬಾಹ್ಯವಾಗಿ ನೋಡಲಿಕ್ಕೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮೂಲಭೂತವಾಗಿ ಹೇಗಿದೆ, ಅವ್ರದ್ದು ಸಂಸ್ಕೃತಿ ಹೇಗಿದೆ, ಅದು ನನಗೆ ಬೇಕಿತ್ತು. ಅದೃಷ್ಟವಶಾತ್ ನನಗೇನಾಯ್ತು ಅಂದರೆ, ಇದನ್ನು ನೀವು ಎಲ್ಲಿ ಹೋಗಿ ಕಲೀಲಿಕ್ಕಾಗಲ್ಲ, ನನಗೆ ಈ ಶಾಲೆ ಸಿಕ್ತು. ನನಗೆ ಆತಂಕ ಐತೆ ಹೇಗಿದೆ ಅಂತ. ಬಟ್ ದಿನೇ ದಿನ ಕ್ರಮೇಣವಾಗಿ ನನ್ನ ಮಗಳಲ್ಲಿ ಆಗ್ತಿರೋ ಒಂದು ಅಭಿವೃದ್ಧಿ ನೋಡಿದಾಗ ಒಂದು ಕಡೆ ನನಗೆ ಸಮಾಧಾನ ಆಯಿತು. ಓಕೆ, ವಿದ್ಯಾಭ್ಯಾಸದ ಮೊದಲನೇ ಹೆಜ್ಜೆ ಚೆನ್ನಾಗಿ ನಡೀತಾ ಇದೆ ನನ್ನ ಮಗಳದ್ದು ಅಂತ ಹೇಳಿ. ಈ ಥರ ಸ್ಕೂಲುಗಳು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇರ್ಬೋದು ಅಥವಾ ಕರ್ನಾಟಕದ ಬೇರೆ ಭಾಗದಲ್ಲಿರೋದು ಬೇಕು. ಮತ್ತಷ್ಟು ಮಾತಾಡೋಣ ವೀಕ್ಷಕರೇ, ಚಿಕ್ಕ ಬ್ರೇಕ್ನ ನಂತರ.